ಆಸಕ್ತಿಯನ್ನು ವಹಿಸಿ ಕೆಲಸವನ್ನು ಮಾಡ್ತಾರೆ. ಅದೇ ಇಂತಹ ಒಂದು ಮಾದರಿಯ BPM ಇನ್ನೂ ಸರ್ವಿಸ್ ಕೊಡಬೇಕು ನಮ್ಮ ಇಲಾಖೆಗೆ ಅಂತೇಳಿ ನಾನು ಕೇಳ್ತೇನೆ. ಆದರೆ ಏನು ಮಾಡೋದು ಅಂದರೆ ರಿಟೈರ್ಡ್ ಆಗ್ತಾ ಇದ್ದಾರೆ, ಈಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರ ಒಂದು ಆಫೀಸಿಗೆ ಹೋಗಿ ಯಾವುದೇ BPM ಆಗಲಿ DDS ಆಗಲಿ ಅವರ ಒಂದು ರೆಕಾರ್ಡನ್ನು ತೆಗೆದು ನೋಡಬೇಕು. ಹಳೆಯ ಮಾದರಿಯ ಶೈಲಿಯಲ್ಲಿ ಚಂದವಾಗಿ ಒಂದು ಕ್ಲೀನಾಗಿ ಮತ್ತು ಒಂದು ಕ್ಯಾಶ್ ಆಗಲಿ ಸ್ಟ್ಯಾಂಪ್ ಆಗಲಿ ಕರೆಕ್ಟಾಗಿ ಇಟ್ಕೊಳ್ತಾರೆ. ಮತ್ತು ಆಫೀಸು ಸಣ್ಣದಾಗಿದ್ದರೂ ಸಹ ಕ್ಲೀನಾಗಿ ನೀಟಾಗಿ ಯಾವ್ಯಾವುದು ಜರ್ನಲ್ಸ್ ಎಲ್ಲ ಬೇಕಿದ್ದರೂ ಸಹ ಕೂಡಲೇ ತೆಗೆದುಕೊಡ್ತಾರೆ. ಮತ್ತು ಜನರಿಗೂ ಸಹ ಅವರು ಗೌರವದಿಂದ ನೋಡ್ತಾರೆ. ಎಲ್ಲ ವೋಚರ್ಸ್ಗಳನ್ನು ಬರೆದುಕೊಂಡು ಕ್ಯಾಶ್ ಲೆಕ್ಕ ಮಾಡಿಕೊಂಡು ಅದು ಯಾವುದೇ ಜರ್ನಲ್ಸ್ ಎಲ್ಲ ಫುಲ್ಲು ಇರೋದು, SB RD SSC TD ಯಾವುದೇ ಇರಲಿ ಎಲ್ಲ ಅದು ಒಂದು ದಿನಕ್ಕೆ ಒಂದು 10 ಅಕೌಂಟ್ಸ್ ಬಂದಿರುತ್ತೆ. ಅದನ್ನು ಬರೆದುಕೊಂಡು ಜನರೊಟ್ಟಿಗೆ ಮಾತಾಡಿ, ಮತ್ತು ಅದು ಮುಸ್ಲಿಂ ಏರಿಯಾ, ಮುಸ್ಲಿಂ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಇವರಿಗೆ. ಇವರು ಸಹ ಇನ್ನೂ ಇಲ್ಲೇ ಇರಬೇಕು, ರಿಟೈರ್ಡ್ ಆಗೇ ಇತ್ತಾ ಅಂತ ನನ್ನ ಹತ್ರ ಕೇಳ್ತಿದ್ದಾರೆ. ಅಷ್ಟು ಚಂದವಾಗಿ ಕೆಲಸ ಮಾಡ್ತಾರೆ. ಅದನ್ನು ನೋಡಿ ನನಗೂ ಸಹ ತುಂಬ ಖುಷಿಯಾಯಿತು. ಇಂಥ ಒಂದು ಮಾದರಿಯ ಮೇಡಮ್ ಈಗ ರಿಟೈರ್ಡ್ ಆಗ್ತಾರೆ ಅಂತೇಳಿ ನನಗೂ ತುಂಬ ಬೇಸರದ ಸಂಗತಿ. ಆದರೆ ಏನು ಮಾಡಬೇಕಂತೇಳಿದರೆ ಈಗ ರಿಟೈರ್ಡ್ ಆಗಲೇಬೇಕು, ಏನು ಮಾಡಲಿಕ್ಕೂ ಆಗೋದಿಲ್ಲ. ಅವರ ಮುಂದಿನ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ದೇವರಲ್ಲಿ ನಾನು ಬೇಡ್ತೇನೆ. ಇವತ್ತು ಸಹ ಸಂಕಷ್ಟಿ ಮಹಾಗಣಪತಿ ಅವರಿಗೆ ಒಳ್ಳೇದು ಮಾಡಲಿ ಅಂತ ಎಲ್ಲರ ಪರವಾಗಿ ಬೇಡ್ತೇನೆ.